ನಮಸ್ಕಾರ ವೀಕ್ಷಕರೇ. ಪ್ರಪಂಚದ ಬಹುಜನರಿಗೆ ಕೇಪ್ ವರ್ಡೆ ಎಂಬ ಒಂದು ದೇಶ ಇದೆ ಎಂದು ಗೊತ್ತಿರಲಿಲ್ಲ. ಈಗ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಟೂರ್ನಮೆಂಟ್ ನಂತರ ಫುಟ್ಬಾಲ್ ಪ್ರಿಯರೆಲ್ಲರಿಗೂ ಈ ಹೆಸರಿನ ಒಂದು ಪುಟ್ಟ ದೇಶ ಇದೆ ಎಂದು ಗೊತ್ತಾಗಿಬಿಟ್ಟಿದೆ. ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿರುವ 4 ದ್ವೀಪಗಳು ಸೇರಿಯಾಗಿರುವ 1975ರಲ್ಲಿ ಅಸ್ತಿತ್ವಕ್ಕೆ ಬಂದ ಒಂದು ಪುಟ್ಟ ರಾಷ್ಟ್ರ ಇದು. ವಿಸ್ತೀರ್ಣ ಮತ್ತು ಜನಸಂಖ್ಯೆ ನಮ್ಮ ರಾಜ್ಯದ ಪುಟ್ಟ ಜಿಲ್ಲೆ ಕೊಡಗನ್ನು ಹೋಲುತ್ತದೆ. ಕೇಪ್ ವರ್ಡೆಯ ವಿಸ್ತೀರ್ಣ 4033 ಚದರ ಕಿಲೋಮೀಟರ್. ಕೊಡಗಿನ ವಿಸ್ತೀರ್ಣ 4102 ಕಿಲೋಮೀಟರ್. ಕೇಪ್ ವರ್ಡೆಯ ಈಗಿನ ಜನಸಂಖ್ಯೆ 5,30,000 ಆದರೆ 2011ನೇ ಜನಗಣತಿ ಪ್ರಕಾರ ಕೊಡಗಿನ ಜನಸಂಖ್ಯೆ 5,54,519. ಕೇಪ್ ವರ್ಡೆಯ 1 ಚದರ ಕಿಲೋಮೀಟರ್ನಲ್ಲಿ 130 ಜನರಿದ್ದರೆ ಕೊಡಗಿನಲ್ಲಿ 135 ಜನರು. ಎಂಥ ಹೋಲಿಕೆಯಲ್ಲವೇ? ಆದರೆ ಭೌಗೋಳಿಕ ರಚನೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಕೊಡಗು ಭರ್ಜರಿ ಮಳೆ ಬೀಳುವ ಮಲೆನಾಡು, ಆದರೆ ತೀರ ಕಡಿಮೆ ಮಳೆ ಬೀಳುವ ಉಷ್ಣ ಪ್ರದೇಶ ಕೇಪ್ ವರ್ಡೆ. ಅದು ಒಂದು ದೇಶವಾದರೆ ಕೊಡಗು ಒಂದು 800 ಜಿಲ್ಲೆಗಳಿರುವ ಭಾರತದಲ್ಲಿ ಒಂದು ಜಿಲ್ಲೆಯಷ್ಟೇ. ಪ್ರಪಂಚದ ಚಿಕ್ಕ ಪುಟ್ಟ ರಾಷ್ಟ್ರಗಳೆಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದರೆ ಭಾರತ ಏಕೆ ಹಿಂದೆ ಬಿದ್ದಿದೆ ಎಂದು ನಿಜವಾದ ದೇಶ ಪ್ರೇಮಿಗಳು ಚಿಂತಿತರಾಗಿದ್ದಾರೆ. ವಿಶ್ವಕಪ್ ಫುಟ್ಬಾಲ್ನಲ್ಲಿ ಸ್ಪೇನ್, ಉರುಗ್ವೆಯಂತಹ ದೇಶಗಳ ವಿರುದ್ಧ ಸಮ ಮಾಡಿದ್ದಲ್ಲದೆ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಪ್ರಬಲ ಅರ್ಜೆಂಟೀನಾ ವಿರುದ್ಧ 2-3 ಅಂತರದಲ್ಲಿ ಸೋಲನುಭವಿಸಿದರೂ ಭಾರೀ ಪೈಪೋಟಿ ನೀಡಿ ವಿಶ್ವದ ಜನರ ಮೆಚ್ಚುಗೆ ಗಳಿಸಿತು. ಅರ್ಜೆಂಟೀನಾ ತಂಡ ಜಗತ್ಪ್ರಸಿದ್ಧ ಮೆಸ್ಸಿ ಕೂಡ ಕೇಪ್ ವರ್ಡೆಯ ಆಟಗಾರರಿಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ರಿಕೆಟ್, ಕುಸ್ತಿ, ಕಬಡ್ಡಿ, ಹಾಕಿ, ಟೆನ್ನಿಸ್ ಬಿಟ್ಟರೆ ಜಾಗತಿಕ ಮಟ್ಟದಲ್ಲಿ ಭಾರತ ಹಿಂದೆ ಬೀಳುತ್ತಲೇ ಇದೆ. ಹಾಗೆ ನೋಡಿದರೆ ಭಾರತದಲ್ಲಿ ಶ್ರೀಮಂತರಿಗೇನೂ ಕೊರತೆ ಇಲ್ಲ. ಅಮೆರಿಕ ಜನರ ಅವರ ತಲಾ ಆದಾಯಕ್ಕೆ ಸಮಾನ ಆದಾಯ ಇರುವ ಭಾರತೀಯರ ಸಂಖ್ಯೆ 25 ಕೋಟಿ ಇರಬಹುದು. ಕ್ರೀಡಾ ಕ್ಷೇತ್ರದಲ್ಲಿ ಹಿಂದೆ ಬೀಳಲು ಹಲವು ಕಾರಣಗಳು ಇದ್ದಂತೆ ಕಾಣುತ್ತದೆ. ಭಾರತದ ಜನರಲ್ಲಿ ಭಾವೈಕ್ಯತೆಯ ಕೊರತೆ ಜಾಸ್ತಿ ಇದೆ. ಪರಸ್ಪರರಲ್ಲಿ ಜಾತಿಮತದ ಭಾವನೆಗಳೇ ಹೆಚ್ಚು. ಇದರಿಂದಾಗಿ ನಾವು ಒಂದು ಮನಸ್ಸಿನಿಂದ ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಕ್ರೀಡಾ ಕ್ಷೇತ್ರಗಳಲ್ಲಿ ರಾಜಕಾರಣಿಗಳ ಮಕ್ಕಳೇ ಹೆಚ್ಚಾಗಿರುವುದರಿಂದ ನಿಜವಾದ ಆಟಗಾರರು ಮೂಲೆಗುಂಪಾಗುತ್ತಿದ್ದಾರೆ. ಭಾರತೀಯರಲ್ಲಿ ಸ್ವಾರ್ಥ ತುಂಬಿ ತುಳುಕುತ್ತಿದೆ. ಸ್ವಲ್ಪ ಅವಕಾಶ ಸಿಕ್ಕರೂ ಭ್ರಷ್ಟಾಚಾರದಲ್ಲಿ ಹಣ ದೋಚುತ್ತಾರೆ. ದೇವರ ಮನೆಗಳನ್ನು ಬಿಡದೆ ದರೋಡೆ ಮಾಡ್ತಾರೆ. ನಿಜವಾದ ದೇಶ ಪ್ರೇಮಿಗಳು ಭ್ರಷ್ಟಾಚಾರದಲ್ಲಿ ತೊಡಗುವುದಿಲ್ಲ. ನಮ್ಮ ಬಹುಪಾಲು ರಾಜಕಾರಣಿಗಳು ಹಾಗೂ ಅಧಿಕಾರಿ ಭ್ರಷ್ಟರಾಗಿದ್ದಾರೆಂದರೆ ಅವರು ನಿಜವಾದ ದೇಶ ಪ್ರೇಮಿಗಳಲ್ಲವೆಂದೇ ಅರ್ಥ. ಅಂತಹ ಭ್ರಷ್ಟರ ಮಧ್ಯೆ ದೇಶ ಎತ್ತರಕ್ಕೆ ಬೆಳೆಯುವುದನ್ನು ನಿರೀಕ್ಷೆ ಮಾಡುವುದಾದರೂ ಹೇಗೆ? ನಮ್ಮ ಶಿಕ್ಷಣ ಪದ್ಧತಿಯು ಕೆಲವು ಹುದ್ದೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರೂಪಿಸಲ್ಪಟ್ಟಿದೆ. ಭಾಷಣದಲ್ಲಿ ಮನುಷ್ಯನ ಸರ್ವತೋಮುಖ ಪ್ರಗತಿ ಶಿಕ್ಷಣದ ಗುರಿ ಎಂದು ಹೇಳುತ್ತೇವೆ. ವಾಸ್ತವದಲ್ಲಿ ದೈಹಿಕ ಶ್ರಮಕ್ಕೆ ಸಂಬಂಧಿಸಿದ ಎಲ್ಲ ಕೌಶಲ್ಯಗಳನ್ನು ಶಿಕ್ಷಣ ಪದ್ಧತಿಯ ಮುಖ್ಯ ವಾಹಿನಿಯಿಂದ ಹೊರಗಿಡಲಾಗಿದೆ. ದೈಹಿಕ ಶ್ರಮದ ಕೆಲಸಗಳನ್ನು ತಿರಸ್ಕಾರದಿಂದ ಕಾಣಲಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿಲ್ಲವೆಂದೇ ಹೇಳಬೇಕು. ಬಹುಪಾಲು ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾಂಗಣಗಳೇ ಇಲ್ಲ. ಹಾಗಾಗಿ ಕ್ರೀಡಾಪಟುಗಳು ರೂಪುಗೊಳ್ಳುವುದಾದರೂ ಎಲ್ಲಿ? ದೇಹ, ಮನಸ್ಸು ಮತ್ತು ಹೃದಯದ 3 ವಿಭಾಗಗಳಿಗೆ ಶಿಕ್ಷಣ ಪದ್ಧತಿಯಲ್ಲಿ ಸಮಾನ ಸ್ಥಾನಮಾನ ನೀಡಿದರೆ ಮಾತ್ರ ವೈದ್ಯರು, ಇಂಜಿನಿಯರ್ಗಳು, ಅಧಿಕಾರಿಗಳಂತೆ ಕ್ರೀಡಾಪಟುಗಳು ರೂಪಿಸಲ್ಪಡುತ್ತಾರೆ. ಹಾಗಾಗಿ ಶಿಕ್ಷಣ ಪದ್ಧತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುವುದು ಇಂದಿನ ತುರ್ತು ಅಗತ್ಯವಾಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಯಾರಿಗೂ ಬೇಡದ ಇಲಾಖೆಯಾಗಿದೆ. ಹಣಕಾಸು, ನೀರಾವರಿ, ಲೋಕೋಪಯೋಗಿ, ನಗರಾಭಿವೃದ್ಧಿ ಖಾತೆಗಳನ್ನು ರಾಜಕಾರಣಿಗಳು ಕೇಳಿ ಪಡೆಯುತ್ತಾರೆ. ಕ್ರೀಡಾ ಖಾತೆ ಬೇಕೆಂದು ಕೇಳಿ ಪಡೆದ ಉದಾಹರಣೆ ಸಿಗುವುದಿಲ್ಲ. ದೇಶದಲ್ಲಿಂದು ಶ್ರೀಮಂತರ ಬಳಿ ಹಣಕ್ಕೆ ಕೊರತೆ ಇಲ್ಲ. ಕಾರ್ಪೊರೇಟ್ ಕಂಪನಿಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಲಾಭವನ್ನು ಘೋಷಿಸಿಕೊಳ್ಳುತ್ತವೆ. ಕಂಪನಿಗಳಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ನಿಗದಿಗೊಳಿಸಲಾಗಿದೆ. ಸರ್ಕಾರದ ಬಳಿ ಸಂಪನ್ಮೂಲದ ಕೊರತೆ ಇದ್ದರೆ ಒಂದೊಂದು ಕ್ರೀಡಾ ವಿಭಾಗವನ್ನು ಸುಧಾರಿಸಲು ಒಂದೊಂದು ಕಂಪನಿಗೆ ಜವಾಬ್ದಾರಿ ನೀಡಬಹುದಾಗಿದೆ. ಪ್ರತಿ ರಾಜ್ಯದಲ್ಲೂ ಇಂತಹ 10 ಕಂಪನಿಗಳು ಸಿಗುತ್ತವೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಇಂತಹ ಹೊಣೆಗಾರಿಕೆಯನ್ನು ನಿಗದಿ ಮಾಡುವುದು ದೊಡ್ಡ ವಿಷಯವೇನೂ ಅಲ್ಲ. ಈ ವಿಷಯದಲ್ಲಿ ಒರಿಸ್ಸಾದಲ್ಲಿ ಮುಖ್ಯಮಂತ್ರಿ ಆಗಿದ್ದ ನವೀನ್ ಪಟ್ನಾಯಕ್ ನಮಗೆ ಮಾದರಿಯಾಗುತ್ತಾರೆ. ಅವರು ಹಾಕಿ ಆಟಕ್ಕೆ ಹೆಚ್ಚು ಗಮನ ಕೊಟ್ಟ ಕಾರಣ ಭಾರತದ ಹಾಕಿಗೆ ಗತವೈಭವ ಮರುಕಳಿಸುತ್ತಿದೆ. ಕರ್ನಾಟಕದ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದರೆ ನಮ್ಮ ರಾಜ್ಯದಲ್ಲಿ 100 ಕೋಟಿ ಆಸ್ತಿ ಹೊಂದಿರುವ 10 ರಾಜಕಾರಣಿಗಳು ಸಿಗುತ್ತಾರೆ. ಚುನಾವಣೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ 100 ಜನರಿದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಕ್ಷದ ಅಭ್ಯರ್ಥಿ ಕೇವಲ 5 ಕೋಟಿ ಖರ್ಚು ಮಾಡುತ್ತಾನೆ ಅಂದುಕೊಂಡರೂ 3 ಪಕ್ಷಗಳಿಂದ 15 ಕೋಟಿ ರು, 224 ಕ್ಷೇತ್ರಗಳಿಂದ 3,360 ಕೋಟಿ ರು ಖರ್ಚು ಮಾಡಿದ್ದಾರೆ. ಅದೇ ಲೋಕಸಭಾ ಅಭ್ಯರ್ಥಿಗಳು ಮಾಡಿದ ವೆಚ್ಚ 2,000 ಕೋಟಿ ದಾಟಬಹುದು. ಅಂದರೆ ರಾಜಕಾರಣಿಗೆ ಭಯಂಕರ ಶಕ್ತಿ ಇದೆ ಎಂದಾಯಿತು.
ಕಾರ್ಪೊರೇಟ್ ಕಂಪನಿಗಳ ಬದಲು ಮನಸ್ಸು ಮಾಡಿದರೆ ರಾಜಕಾರಣಿಗಳೇ ಅತ್ಯುತ್ತಮ ಕ್ರೀಡಾಪಟುಗಳನ್ನು ಕಟ್ಟಬಹುದು. ಭಿನ್ನ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಮೂಲಕ ಇಡೀ ದೇಶದ ಗಮನ ಸೆಳೆಯುತ್ತಿರುವ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮನಸ್ಸು ಮಾಡಿದರೆ ತಮ್ಮ ರಾಜ್ಯದಲ್ಲಿ ಅತ್ಯುತ್ತಮ ಕ್ರೀಡಾಪಟುಗಳನ್ನು ರೂಪಿಸಬಲ್ಲರು. ತಮ್ಮನ್ನು ಭ್ರಷ್ಟಾಚಾರ ವಿರೋಧಿ ಎಂದು ಅವರು ಘೋಷಿಸಿಕೊಂಡಿದ್ದಾರೆ. ಅವರು ಸಿನಿಮಾಗಳಲ್ಲಿ ನಟಿಸಿಯೇ ಅವರು ಅಪಾರ ಹಣ ಗಳಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಕೆಲವು ವರ್ಷಗಳ ಮಟ್ಟಿಗಾದರೂ ಪ್ರಾಮಾಣಿಕರಾಗಿ ಉಳಿಯುತ್ತಾರೆಂದು ನಂಬಬಹುದಾಗಿದೆ. ಈ ಸಂದರ್ಭದಲ್ಲಿ ಕೇಪ್ ವರ್ಡೆ ದೇಶದ ಗೋಲ್ ಕೀಪರ್ ಓಜಿನಾ ಅವರನ್ನು ನೆನಪಿಸಿಕೊಳ್ಬೇಕು. ವಿಶ್ವಕಪ್ನಲ್ಲಿ ಆ ದೇಶದ ಸಾಧನೆಗೆ ಈತನೇ ಮುಖ್ಯ ಕಾರಣ ಎಂಬುದು ಕ್ರೀಡಾ ಪ್ರಿಯರಿಗೆಲ್ಲ ಗೊತ್ತು. 40 ವರ್ಷ ವಯಸ್ಸಿನ ಈತ ಮೊದಲು 3 ಪಂದ್ಯಗಳಲ್ಲಿ ತಡೆಗೋಡೆಯಾಗಿ ನಿಂತು ಒಂದೇ ಒಂದು ದೇಶದ ವಿರುದ್ಧ ಗೋಲು ದಾಖಲಾಗದಂತೆ ನೋಡಿಕೊಂಡ. ಎತ್ತಣ ಕೇಪ್ ವರ್ಡೆ, ಎತ್ತಣ ಭಾರತದ ನಿಜವಾದ ಕೊರತೆ ಎಂದರೆ ಎತ್ತರ ಆಲೋಚನೆ ಇರುವ ನಾಯಕರು. ಜಾತಿ ಮತ ದ್ವೇಷ ಬಿಡದೆ ಆರೋಗ್ಯಕರ ಭಾರತ ಕಟ್ಟಲಾಗದು. ಯಾವ ಕ್ಷೇತ್ರದಲ್ಲೂ ಮುಂದೆ ಬರಲು ಸಾಧ್ಯವೇ ಇಲ್ಲವೆಂದು ನಿಜವಾದ ದೇಶಪ್ರೇಮಿಗಳು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.